ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. PK ಬ್ರದರ್ಸ್. ನಾವೇ ಮಚ್ಕೊಡ್ರ ಇಲ್ಲಿ. ನಾವಲ್ಲ. ಏಯ್ ತಲಾಟೆ ಮಾಡೋದ್ ಬಿಟ್ಟು ಮರ್ಯಾದೆಗೆ ಬದುಕೋದ್ ಕಲಿ, ಇಲ್ಲ ಅಂದ್ರೆ ಕೊಚ್ಚಾಕ್ ಬಿಡ್ತೀನಿ. ರೇ ಭಟ್ರೆ, ಇದ್ಯಾರು ಮರ್ರೆ ಮನೆ ಸಾಮಾನೆಲ್ಲ ಇಲ್ಲಿ ತಂದು ಹಾಕಿದ್ದು ಮನೆ ಒಳಗಡೆ ಇರ್ತವೆ ಆಯ್ತಾ? ಮನೆ ಒಳಗೆ ಹಾಗೆ ಇರ್ತವೆ. ಮನೆ ಒಳಗಡೆ ಇಲ್ಲಿರೋದು ಅಲ್ಲಲ್ಲ. ಬನ್ನಿ ಹೌದಲ್ಲ? ಸೈಕಲ್. ಹಾ ಡಬಲ್ ತಗೋಣ. ಡಬಲ್ಸಾ? ಹ್ಞೂ ಸರ್ 14 ವರ್ಷದಿಂದ ಇಂಡಸ್ಟ್ರಿಗೆ ಬಂದಾಗಿನಿಂದ ಸೈಕಲ್ ಹೊಡಿತಾರೆ, ಇನ್ನೂ ಬೇರೆ ಹೊಡಿತಾರೆ. ನೀವು ಹೇಳಕತ್ತ ಬಂದೇ ರೀ. ಮಿಸ್ಟರ್ ಲಂಕೇಶ್. ಎಸ್ ಮಿಸ್ಟರ್ ಲೋಕೇಶ್. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋ ಗೆಸ್ಟು ಸ್ವಲ್ಪ ಸ್ಪೆಷಲ್ ಗೆಸ್ಟು. ಇವರು ಬಂದಾಗ ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಅಂತ ಎಲ್ಲರ ಹಾರ್ಟಲ್ಲೂ ಕಿಚ್ಚನ್ನ ಹಚ್ಚಿದ್ರು. ಹಂಗಂದ್ರೆ ಹಾ, ನಮ್ಮ ಹೊಟ್ಟೆ ಫುಲ್ ಗುಳುಗುಳು ಹುಡುಗರು ಪ್ರಪಂಚ ಸುತ್ಕೊಂಡ್ ಬಂದಿರೋ ಇವರು ಇದೀಗ ಹೊಸ ಅವತಾರದಲ್ಲಿ ರಣಚಂಡಿಯಾಗಿ ಎಲ್ಲರ ಮುಂದೆ ಬರ್ತಾ ಇದ್ದಾರೆ. ಸೊ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ. ಗುಡುಗುಡು ಅಂದಾಗ್ಲೇ ನಮಗ್ ಗೊತ್ತಾಗೋಯ್ತು ಎಷ್ಟು ಹೊಟ್ಟೆ ಹೊರ್ಕೊಡ್ತೀರ ನೀವು ಅಂತ. ಪ್ಲೀಸ್ ವೆಲ್ಕಮ್ ದ ಲವ್ಲಿ ಬ್ಯೂಟಿಫುಲ್ ರಾಗಿಣಿ. ನನ್ನ ನೈಟ್ಗೆ ಬರ್ಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡ್ತಿರಲ್ಲ, ಹೆಂಗಿದು? ಅಲ್ವಾ, ಕಷ್ಟ ಪಡ್ಬೇಕಲ್ಲ, ಅದಕ್ಕೆ 4-5 ಇಂಚ್ ಹೀಲ್ ಹಾಕ್ಬೇಕು, ಏನು ಕಷ್ಟ ರೆಡಿ ಆಗ್ಬಿಟ್ಟು ಬರ್ಬೇಕು ಅವ್ರು ಮೀಟ್ ಮಾಡಕ್ಕೆ. ಇದೇನ್ ಕಷ್ಟ ಪಡ್ಬೇಕಾ? ಚಪ್ಪಲಿ ಹಾಕೊಂಡ್ರೆ ಆಯ್ತು ರೆಡಿ. 100% ಇದು ಕಷ್ಟನಾ ಇದು? ಹೀಲ್ಸ್ ಅಂದ್ರೆ ಯಾವಾಗ್ಲೂ ಕಷ್ಟ. ಇವಾಗ ರಾಗಿಣಿ ಅವರು ನಮಗೋಸ್ಕರ ಹೈ ಹೀಲ್ಸ್ ಅಲ್ಲಿ ಒಂದು ಡಾನ್ಸ್ ಮಾಡ್ತಾರೆ. ಯಾವ ಸಾಂಗ್ ಮಾಡ್ತೀರಾ? ಯಾರ್ ವಿಶ್? ನೀವ್ ಹೇಳಿ, ನಿಮ್ ಶೋ, ನೀವೇನ್ ಆದ್ರೆ ನಿಮ್ಮ ಸಿನಿಮಾ ಪ್ರಮೋಷನ್ ನೀವ್ ಹೇಳಿ. whichever song. Okay, my Whichever movie song? song. Yeah. ಓಕೆ, ಹಾಕ್ರಪ್ಪ ರಾಗಿಣಿ ಅವ್ರ ಸಾಂಗ್. Really? ನಾವ್ ಹೇಳಿದ ಹಿಟ್ ಮಾಡಕ್ಕೆ. Male lyrics, you have to start again. ಓಕೆ, ಲಿರಿಕ್ ಏನ್ ಬರಲ್ಲ. ನಿನ್ ಮಗಳು ನಿನ್ನ ಚಿಕ್ಕೋಣಾಗಲ್ವಾ, ಪಕ್ಕದಲ್ಲಿ ಕುಣಿಯಾಗಲ್ವಾ, ಯಾವನ್ಗೆ ಟೋಪಿ Thank you. ಆ ಲಾಸ್ಟ್ ಲೈನ್ ನಿಮ್ಗೆ ಯಾವನಿಗೆ ಹಾಕ್ತೀಯ ಟೋಪಿ? ಟೋಪಿ ಫಾರ್ ಯು. ಬೇಕಾ ನಿಮ್ಗೆ ತರ್ಸ್ಬಿಡ್ತೀವಿ ನಾವು. ಹೌದಾ? ಯಾ ವೀರ ರಣಚಂಡಿ ರಾಗಿಣಿ ಅವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ನಿಮ್ಮ ಚಿತ್ರದ ನಿರ್ದೇಶಕರು ಹಾಗೂ ಫೈಟ್ ಮಾಸ್ಟರ್ ಅವರು ಕೂಡ ಬಂದಿದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನಂದ್ ಪಿ ರಾಜು ಹಾಗೂ ಮಾಸ್ ಮಾದ. ಡೈರೆಕ್ಟರ್ ಸರ್ ಹೇಗಿದ್ರಿ? ಸೂಪರ್. ವೆರಿ ನೈಸ್. ಮಾಸ್ ಮಾದ. ಹೊಸ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರ? He is the most trendiest fight master ನಮ್ಮ ಇಂಡಸ್ಟ್ರಿಯಲ್ಲಿ. The best and the most trendiest. ಅಬ್ಬಾ, ಹೊಡೆದ್ರಲ್ಲ ಜಾಕ್ ಪಾಟ್. ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ, ಮಾತುಕತೆ ಶುರು ಮಾಡೋಣ, ಹರಟೆ ಹೊಡೆಯೋಣ. ಎಸ್ ರಾಗಿಣಿ ಅವರೇ, ಈ ನಿಮ್ಮ ಚಿತ್ರ ರಣಚಂಡಿ, ಇದರ ಸ್ಪೆಷಲ್ ಅಟ್ರಾಕ್ಷನ್ ಅದರ್ ದೆನ್ ಯು ಏನು? A lot of things. ಸಿಕ್ಕಾಪಟ್ಟೆ ಫೈಟ್ಗಳು, ಮತ್ತೊಮ್ಮೆ ರಾಗ್ನಿ ಎಪಿಸೋಡ್ ಆದ್ಮೇಲೆ ಇನ್ನೊಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಸೊ ಈ
ಫಿಲ್ಮ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಫ್ಯಾಮಿಲಿ ವ್ಯಾಲ್ಯೂಸ್. ಒಬ್ಬ ಹುಡುಗಿಗೆ ಅವ್ರ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಆಮೇಲೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ಫಾದರ್ ಅಂಡ್ ಮದರ್, ದ ವ್ಯಾಲ್ಯೂ ಆಫ್ ಪ್ರೊಟೆಕ್ಷನ್ ಅಂತ, ಎಮೋಷನ್ಸ್ ಆ್ಯಂಡ್ ಅ ಲಾಟ್ ಆಫ್ ಗಲಾಟೆ, ಗ್ಯಾಂಗ್ಸ್ಟರಿಸಮ್ ಅದೆಲ್ಲ ಇದೆ. ಒದೆಗಳು ಬಿತ್ತ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಓ ಗಾಡ್, ತುಂಬಾನೇ ಸಿಕ್ಕಾಪಟ್ಟೆ. ಹೆಂಗ್ ಮಾಡಿದ್ರು ಆಕ್ಷನ್? ಅವರೊಂದು ಮಾಸ್ ಹೀರೋ. ಮಾಸ್ ಹೀರೋನಾ? ಮಾಸ್ ಹೀರೋ. ವಾ, ಗೊತ್ತಿರ್ಲಿಲ್ಲ ನನಗೆ. ಇಷ್ಟು ದಿನ ಹೀರೋಯಿನ್ ಅನ್ಕೊಂಡಿದ್ದೆ. ಹೌದಾ, ಓಕೆ ಆಯ್ತು. ಬಿಕಾಸ್ ಈಗ ನಾಟ್ ವರ್ಕ್, ಯಾವ್ದು ಆಕ್ಷನ್ ಸಿನಿಮಾ ಮಾಡಿಲ್ಲಲ್ಲ ಜೊತೆಗೆ ನಾವು, ಅದಕ್ಕೆ. ಅಲ್ವಾ? ವಾವ್. ಈಗ ಇತ್ತೀಚೆಗೆ ಒಂದಷ್ಟು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಾ ಇದ್ದೀರಾ. ಚೆನ್ನಮ್ಮ IPS, ಓಬವ್ವ, ರಾಗಿಣಿ IPS, ಈಗ ರಣಚಂಡಿ. ಏನು ವಿಶೇಷ? ಯಾಕೆ ಹೀರೋಯಿನ್ ಓರಿಯೆಂಟೆಡ್ ಜಾಸ್ತಿ ಸಿನಿಮಾಗಳು ನಿಮಗೆ ಒಲವು ಯಾಕೆ ಅಂತ? ಹಾಗೇನಿಲ್ಲ, ಒಲವು ಅಂತೇನಿಲ್ಲ. ಫಸ್ಟು ಚೆನ್ನಮ್ಮ IPS ಬಂದಾಗ ಅದು ಒಳ್ಳೆ ಹೆಸರು ಮಾಡ್ತು ಮತ್ತು ದುಡ್ಡು ಮಾಡ್ತು, ಪ್ರೊಡ್ಯೂಸರು ಒಳ್ಳೆ ಹಣ ಮಾಡಿದ್ರು, ಹೆಸರು ಬಂತು. ಹೀಗಾಗಿ ಸೆಕೆಂಡ್ ಪಿಕ್ಚರ್ ಕೂಡ ಹಾಗೆ ಆಯಿಷಾ ಅಂತ ಹೀರೋಯಿನ್, ಈಸ್ ಒರಿಜಿನಲ್ ಕರಾಟೆ ಪ್ಲೇಯರ್, ಅವರು ಮಾಡಿದೆ. ಸೆಕೆಂಡ್ ಪಿಕ್ಚರು ಓಬವ್ವ ಅಂತ, ಅದು ಪ್ರೊಡ್ಯೂಸರ್ ಬಂದು ಪ್ರವೀಣ್ ಅಂತ, ಅವರು ಅದೇ ಮಾಡ್ಕೊಡಿ ಅವ್ರನ್ನ ಇಟ್ಕೊಂಡೇ ಮಾಡ್ಕೊಡಿ ಅಂತ ಹೇಳಿದ್ರು, ಅದು ಸಕ್ಸಸ್ ಆಯ್ತು. ಈಗ ನನಗೆ ಒಂದೇನಂದ್ರೆ ನಮ್ಮ ರಾಗಿಣಿ ಅವರ ಈ ಸಿನಿಮಾದ ಡೈಲಾಗ್ ಕೇಳಿಸ್ಕೋಬೇಕು ಅಂತ. ಕಮಾನ್ 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 ಒಡ್ರ ಕ್ಲಬ್ಸ್ ನನಗೆ ಹೇಳ್ಕೊಡ್ಬೇಕು, ನಾನು ಹೇಳ್ತೀನಿ. ಓಕೆ, ಫಸ್ಟ್ ಯು ಟೆಲ್ ಫುಲ್. ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದೇ ಇರ್ಬೇಕು. ಪವರ್ಫುಲ್. ಓಕೆ, ಅದು ಲೆಂತ್ ಅಲ್ಲಿ ಏನೋ ಇಲ್ಲ, ಪವರ್ ಇರ್ಬೇಕು ಅಷ್ಟೇ. ಸರಿ, ಓಕೆ. ಹೌದು ಇಲ್ವಾ? ಪರ್ಫೆಕ್ಟ್. ನನ್ನ ಹೆಸರು ನಂದಿನಿ, ಕುದ್ದಿದ್ರೆ ಗೂಳಿ. ಪಿಕ್ಚರ್ ಟೈಟ್ಲ್ ಹೇಳ್ದಂಗಿದೆ, ನನ್ನ ಹೆಸರು ನಂದಿನಿ, ಸಬ್ ಟೈಟ್ಲು ಗುದ್ದಿದ್ರೆ ಗೂಳಿ. ಅಷ್ಟು ಉದ್ದ ಟೈಟಲ್ ಯಾರು ಇಟ್ಕೋತಾರೆ ಇವಾಗ? ಅಷ್ಟು ಡೈಲಾಗ್ಸ್ ಇದ್ರೆ ಸಾಕು. ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಹೇಳಮ್ಮ. ಉತ್ತರ ಕರ್ನಾಟಕದ ಜನ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಎದ್ದು ನಿಂತ್ರೆ, ಎದ್ದಲ್ಲ ಎದ್ದು 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 ಐ ಸೆಡ್ ಎದ್ದು ಓನ್ಲಿನೋ. ಓಕೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ ಜಾಡ್ಸ್ ಎದೆಗೆ ಹೊಡಿತಾರೆ, ಚಾರ್ಲ್ಸ್ ಎದೆಗೆ ಹೊರಿತಾರೆ. ಓಕೆ, ನೀವ್ ಹೇಳಿ ಮಿಸ್ಟರ್ ಲಂಕೇಶ್. ಯಾ, ಯು ಸೇ ಇಟ್. ನೋ, ಯು ಆರ್ ಸಪೋಸ್ಡ್ ಟು ಸೇ ದ ಡೈಲಾಗ್ ಯಾರ್. ಓಕೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಎದ್ದು ನಿಂತ್ರೆ ಜಾಡ್ ಸೋಲಿತಾರೆ. ಸೂಪರ್, ಬನ್ನಿ. ಬಿರಿಯಾನಿ ಆದ್ರೆ ಓಕೆನಪ್ಪ, ನಿನ್ನೆದಾದ್ರೆ ಮೂಸಲ್ಲಪ್ಪ, ಚಿಲ್ರೆ ಗಿಲ್ರೆ ಹಾಕ್ಬೇಡಪ್ಪ, ನೋಟಾದ್ರೆ ಪರವಾಗಿಲ್ಲಪ್ಪ. ಟಿಪ್ 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 ಬಂದವನಪ್ಪ, ಟಿಪ್ 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 ಬಂದವನಪ್ಪ. ನಿನಗೇನು ಒತ್ತು ಗೊತ್ತು ಎಲ್ಲ ಏನಿಲ್ವೇನಾ? ಈ ಮನೆಗೆ ಬರಕ್ಕೆ ನಂಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಮ್ಮ ರಾಣಿ ಯಾವಾಗ್ಲೂ ಹೇಳ್ಬಿಟ್ಟವಳು, ನಿಂಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಬಾರ ತಿರ್ಪೆ. ತಿರ್ಪೆ ಹೇಳ್ತಾ ಇದೀನಿ, ಒಂದೇ ಒಂದು ಗೂಸ. ಇಲ್ಲಿ ರಾಗಿಣಿ ಬಂದಿದ್ದಾಳೆ, ಅವ್ರ ಟೀಮ್ ಅವರೆಲ್ಲ ಬಂದಿದ್ದಾರೆ, ಮಾತಾಡ್ತಾ ಇದೀನಿ. ಬಂದು ಡಿಸ್ಟರ್ಬ್ ಮಾಡ್ಕೊಂಡು ಸಾಯ್ತಿರಲ್ಲ, ಹೋಗ ಆಚೆಗೆ. ಏನ್ ಇವ್ರು ಒಬ್ರಿಗೆ ಮಾತಾಡಕ್ ಬರೋದು? ನಾನು ಮಾತಾಡ್ಕೋತೀನಪ್ಪ. ನೀನ್ ಆಡೋದು ಎರಡೇ ಮಾತು ಅಂತ ನನಗೆ ಗೊತ್ತು ಕಣ. ಎರಡೇ ಮಾತ? ಯಾವ್ದದು? ಅಮ್ಮ ತಾಯಿ. ಅದು ನನ್ನ ಪ್ರೊಫೆಷನಲ್ ಡೈಲಾಗ್ ಸರ್. ಅದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಕೆರ ಕೈಗೆ ತಗೊಂತಾರೆ, ಕಾಸು ಹಾಕಲ್ಲ. ಈಗ ನಾನು ಮೇಡಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ಒಂದ್ ಸ್ವಲ್ಪ ಸೈಡಿಗೆ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಕಾಸು ಗೀಸೆಲ್ಲ ಹುಡ್ಕೋ ಕಷ್ಟ ತಗೋಬೇಡಿ. ನನಗೆ ಕಾಸು ಬೇಡ, ನಿಮ್ ಟಿಪ್ಸ್ ಬೇಕು. ಟಿಪ್ಸ್ಗಿಂತ ಮುಂಚೆ ನಾನು ನಿಮ್ಮನ್ನ ಏನೋ ಕೇಳಬೇಕು, ಏನೋ ಹೇಳ್ಬೇಕು. ಹೇಳ ಮೇಡಮ್. ಮೇಡಮ್, ಓ ಮೈ ಗಾಡ್. ಓಕೆ, ಈ ಮೊಬೈಲು ನಾನು ಜರ್ಮನಿಲಿ ತಗೊಂಡಿದ್ದು. ಇದ್ರಲ್ಲಿ ಒಂದೇ ಒಂದು ಸೆಲ್ಫಿ ಪ್ಲೀಸ್. ಜರ್ಮನಿಯಲ್ಲಿ ಫೋನ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಜರ್ಮನಿ ಯಾವಾಗ ಹೋಗಿದ್ರಿ? ಅಯ್ಯೋ, ಆಕ್ಚುಲಿ ಅವಾಗವಾಗ ಅಲ್ಲಿ ನಮ್ದು ಎಲ್ಲಾ ಸಂಘದವ್ರನ್ನೆಲ್ಲ ಅವಾಗವಾಗ ಒಂದ್ಸಲ ಇಯರ್ಲಿ ಒಂದ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ತಗೊಂಡಿದ್ದು ಮೇಡಮ್. ಅರೆ, ನನ್ಗೂ ಸೇರಿಸ್ಬಿಡಿ ನಿಮ್ ಗ್ರೂಪ್ ಅಲ್ಲಿ. ನಾನು ಜರ್ಮನಿ. ಬನ್ನಿ ಮೇಡಮ್, ಬನ್ನಿ. ಅಮ್ಮ ತಾಯಿ ಅಂತ ಒಂದ್ಸಲ ಅನ್ನಿ ನೋಡೋಣ. ಯು ವಾಂಟ್ ಟು ಕಮ್ ಟು ಜರ್ಮನಿ, ಯು ಹ್ಯಾವ್ ಟು ಟೆಲ್ ಅಮ್ಮ ತಾಯಿ. ಓಕೆ, ಹೇಳ್ಕೊಡಿ ಸ್ವಲ್ಪ. ಅಮ್ಮ. ಅಮ್ಮ. ಹೇಳಿ ಒಂದ್ಸಲ. ಅಮ್ಮ.
ತಾಯಿ ಮದರ್ ಮತ್ತೆ ಅದು ಟೋನ್ ಬರ್ಬೇಕು, ಟೋನ್ ಕರೆಕ್ಟ್ ಆಗಿ ಹೇಳ್ಕೊಡಲೇ. ಅಮ್ಮ ಅಮ್ಮ ತಾಯಿ ತಾಯಿ. ಓಕೆನಾ? ಏನಾದ್ರೂ ತಂಗಳಿದ್ರ ಅಕ್ಕಮ್ಮ ಏನಾದ್ರು ಇವ್ರು ನಾಚ್ಕೊಂಡ್ರೆ ಭಿಕ್ಷೆ ಅಲ್ಲ ಅವ್ರ ಮನೆನೇ ಬರ್ಕೊಟ್ಬಿಡ್ತಾರೆ. ಮೇಡಮ್ ಆಮೇಲೆ ಈ ಫೋನ್ ಇದೆಯಲ್ಲ ಮೇಡಮ್, ಇದನ್ನ ನಾನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತಗೊಂಡಿದ್ದು. ಇದ್ರೊಳಗೆ ಒಂದು ಸೆಲ್ಫಿ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ ಎಲ್ಲೆಲ್ಲಿ ಹೋಗಿ ಏನೇನೋ ತರ್ತಾ ಇದಾರೆ ಇವರು. ಮೇಡಮ್ ನಾನು ನಿಮ್ ಬಿಗ್ ಫ್ಯಾನ್ ಮೇಡಮ್. ಗೊತ್ತಾಯ್ತು ಎಂಟ್ರಿಯಿಂದಾನೆ. ಥ್ಯಾಂಕ್ ಯು. ಮುಂಚೆ ಆಕ್ಚುಲಿ ನಾನು ಹಿಂಗಿರ್ಲಿಲ್ಲ ಮೇಡಮ್. ಯಾವ್ದಾದ್ರು ದೇವಸ್ಥಾನದ ಮುಂದೆ ಸೆಟ್ಲ್ ಆದ್ರೆ ಅಲ್ಲಿಂದ ಅಲ್ಲಾಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ ಹಾಡ್ ಕೇಳಿದ್ಮೇಲೆ ನನ್ ಲಕ್ಕೇ ಚೇಂಜ್ ಆಗೋಯ್ತು ಮೇಡಮ್. ಯಾವ ಹಾಡಪ್ಪ? ಯಾವ ಹಾಡ್ ಗೊತ್ತಾ? ಹೇಳ ಮೇಡಮ್. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾ ಇತ್ತಲ್ಲ, ಕಾಸಾಕ್ರವ್ಯ ಕಾಸಾಕ್ರಯ್ಯ, ನಿಮ್ಮ ಮುಚ್ಚ ನೋಟಾಕ್ರಯ್ಯ ಕಾಸಾಕ್ರಯ್ಯ. ಮೇಡಮ್ ಈ ಹಾಡು ಕೇಳಿ ಮೇಡಮ್, ಒಂದ್ ಕಡೆ ಗೂಟ ಹೊಡ್ಕೊಂಡು ಕೂತಿರ್ತಾ ಇದ್ದವನು ಬೀದಿ ಬೀದಿ ಅಲಿಯಕ್ ಶುರು ಮಾಡಿದೆ ಮೇಡಮ್. ಈಗ ನಮ್ ಸಂಘದಲ್ಲಿ ನಾನೇ ಕಲೆಕ್ಷನ್ ಕಿಂಗ್. ಮೇಡಮ್ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು ಮೇಡಮ್. ನಿಮ್ ಕೈಲಿ ಆಗುತ್ತೆ ಮೇಡಮ್. ನಿಮ್ ಜೊತೆ ಬರಕ್ಕಾಗಲ್ಲ, ಸಾರಿ. ಅದ್ ಬಿಟ್ಟು ಮೇಡಮ್ ನಿಮ್ ಕೈಲಿ ಆಗುತ್ತೆ, ಮಾಡ್ತೀರಾ? ಹೇಳಿ ಮೇಡಮ್. ನಾನು ಮತ್ತೆ ಇವ್ರ ಹೆಂಡತಿ ರಾಣಿ ಚೈಲ್ಡ್ಹುಡ್ ಫ್ರೆಂಡ್ಸು ಮೇಡಮ್. ನಾವು ಚೈಲ್ಡ್ ಆದಾಗಿಂದ ಲವ್ ಮಾಡ್ತಾ ಇದೀವಿ, ಇಷ್ಟಪಡ್ತಾ ಇದೀವಿ. ನಾನು ಇನ್ನೇನು ಅವಳ ಹತ್ರ ಹೋಗಿ ಐ ಲವ್ ಯು ಅಂತ ಪ್ರಪೋಸ್ ಮಾಡಕ್ ಮುಂಚೆ ಇವ್ರು ಹೈಟ್ ಇದ್ರಲ್ಲ, ಹಿಂಗೆ ಎಗರ್ಸ್ಕೊಂಡು ಹೋಗ್ಬಿಟ್ರು ಮೇಡಮ್. ಮೇಡಮ್ ನಾನು ಇವ್ರಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇಲ್ಲ ಮೇಡಮ್. ಡೈಲಾಗ್ ಬೇಕಾ ಡೈಲಾಗ್ ಹೇಳ್ತೀನಿ, ಆಕ್ಟಿಂಗ್ ಬೇಕಾ ಆಕ್ಟಿಂಗ್ ಮಾಡಿ ತೋರಿಸ್ತೀನಿ. ಆದ್ರೆ ಹೈಟ್ ಒಂದ್ರಲ್ಲಿ ಇವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ ಮೇಡಮ್. ಅದಕ್ಕೆ ನೀವು ಹೆಂಗ್ ಇಷ್ಟು ಹೈಟ್ ಆದ್ರಿ ಅಂತ ಹೇಳಿದ್ರೆ, ಅಂದ್ರೆ ಟಿಪ್ಸ್ ಕೊಟ್ರೆ ನಾನು ಹೈಟ್ ಆಗ್ಬಿಡ್ತೀನಿ ಮೇಡಮ್. ಮೇಡಮ್ ಮೇಡಮ್ ನನ್ ಮುಖ ನೋಡ್ಬಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ ಮೇಡಮ್. ಏನಂದ ನೀನು? ಡೈಲಾಗ್ ಹೊಡಿತೀಯ ನನಗಿಂತ ಚೆನ್ನಾಗಿ? ನೀನ್ ಯೋಗ್ತಾಗ ಒಂದ್ ಡೈಲಾಗ್ ಹೊಡ್ ತೋರ್ಸು. ಬರಲ್ಲ ಬರಲ್ಲ. ಮತ್ತೇನ ಹೇಳ್ದೆ ಡೈಲಾಗ್ ಹೊಡಿತೀನಿ? ಹೇಳ್ತೀನಿ ಸಮಯ ಬಂದಾಗ. ಈಗ ಹೇಳು. ಆಯ್ತು, ಒಂದು ಒಳ್ಳೆ ಮಾಸ್ ಡೈಲಾಗ್ ಹೇಳ್ಬಿಡಿ ನೋಡೋಣ. ಮಾಸ್ ಡೈಲಾಗ್? ಇಲ್ಲ ಒಂದ್ ನಿಮಿಷ ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ. ಹಾ ಒಂಚೂರು ಬಿಲ್ಡಪ್ ಮಾಡೋಣ ಆಯ್ತಾ? ಓಕೆ. ಇಲ್ಲಿ ನಿಂತ್ಕೊಳ್ಳಿ ಒಂದ್ ಸ್ವಲ್ಪ. ಎಲ್ಲಿ ಮೇಲ? ಇವಾಗ ಒಂಚೂರು ಬೆಟರ್. ಇವಾಗ ಹೇಳಿ ಮಾಸ್ ಡೈಲಾಗ್. ಮಾಸ್ ಡೈಲಾಗ್ ಯಾ, ಒಂದು ಹಿಂಗಿರ್ಬೇಕು, ಖರಾಬಾಗಿರ್ಬೇಕು, ಮುಖ ಹಿಂಗಿರ್ಬೇಕು ಅಂದ್ರೆ ಯಾ. ಆಲ್ರೆಡಿ ಖರಾಬ್ ಆಗಿದೆ. ಇನ್ನು ಜಾಸ್ತಿ ಏನು ಎಫರ್ಟ್ಸ್ ಹಾಕ್ಬೇಕಾಗಿಲ್ಲ.